ತಿಕ್ಕಿಲ್ಲ ತೊಳೆದಿಲ್ಲ ಪಳ ಪಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚ್ತದ. ತಿಕ್ಕಿಲ್ಲ ತೊಳೆದಿಲ್ಲ ಪಳ ಪಳ ಹೊಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚುತ್ತದ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡವ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಧು ಅಕ್ಷರಿ. ಏನಪ್ಪ ಮಧು ಅಕ್ಷರಿ ಅವರು ಇದ್ದಕ್ಕಿದ್ದಂಗೆ ಹಾಡಾಡೋಕ್ಕೆ ಶುರು ಮಾಡಿಬಿಟ್ರು ಅಂತ ಅಂದ್ಕೊಂಡ್ರ? ದಯವಿಟ್ಟು ಕ್ಷಮಿಸಿ. ನನ್ನ ಕೆಟ್ಟ ಕಂಠಸಿರಿಯನ್ನು ನೀವು ಕೇಳಬೇಕಾಗಿ ಬರ್ತಾ ಇರುವಂತಹ ವಿಷಯಕ್ಕೆ ನನ್ನ ಕ್ಷಮೆ ಯಾಚಿಸ್ತಾ, ಇನ್ನು ಮುಂದೆ ನಾನು ನನ್ನಿಷ್ಟವಾದ ಕವನಗಳು, ಕೀರ್ತನೆಗಳು, ಹಾಡುಗಳು, ವಚನಗಳನ್ನ, ಅದರಲ್ಲಿರುವಂತಹ ನನಗೆ ಅದ್ಭುತ ಅನ್ನಿಸಿದಂತಹ ಸಂಗತಿಗಳನ್ನ ಕವಿ ಸಮಯ ಅನ್ನುವಂಥ ಒಂದು ಈ ವಿಡಿಯೋಗಳ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅಂದಹಾಗೆ ಈ ಹಾಡಿಗೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ, ಈ ಹಾಡನ್ನ ನಾನು ಚಿಕ್ಕವಳಿದ್ದಾಗ ಶಾಲೆಯಲ್ಲಿ ನೃತ್ಯ ಮಾಡಿದ್ವಿ. ಬಿಂದಿಗೆ ಹಿಡ್ಕೊಂಡು ಹೆಣ್ಮಕ್ಳು ಈಗಲೂ ಸಹ ಅದ್ಭುತವಾಗಿ ಜಾನಪದ ನೃತ್ಯಗಳನ್ನು ಶಾಲೆಯ ಮತ್ತು ಕಾಲೇಜಿನ ಸಮಾರಂಭಗಳಿಗೆ ಮಾಡೋದನ್ನ ನಾವು ನೋಡಿರಬಹುದು. ಆದರೆ ಈ ಹಾಡಿಗೂ ಕವಿ ಸಮಯಕ್ಕೂ ಏನು ಸಂಬಂಧ ಅಂತ ಕೇಳ್ತೀರಾ? ಸಂಬಂಧ ಇದೆ. ಈ ಹಾಡಿನಲ್ಲಿ ಈ ಹಾಡಿನ ಕರ್ತೃ ಅಥವಾ ಜಾನಪದೀಯರು ನಮ್ಮ ಇಡೀ ದೇಹವನ್ನು ಕೊಡಕ್ಕೆ ಹೋಲಿಸಿದ್ದಾರೆ. ಎಂಥ ಒಳ್ಳೆ ಕೊಡ, ತಿಕ್ಕಿಲ್ಲ ತೊಳೆದಿಲ್ಲ ಅಂದರೂ ಸಹ ಪಳ ಪಳ ಹೊಳಿತಾ ಇದೆ. ಇದನ್ನು ನಾನು ಹಿಡ್ಕೊಂಡು ಅನುಭವ ಅನ್ನೋಂಥ ನೀರು ತುಂಬ್ಕೊಳ್ಳೋದಕ್ಕೆ ಬಂದಿದ್ದೀನಿ, ಜೀವನ ನಾನು ತುಂಬ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂಚೆ ಶಿಶುನಾಳ ಶರೀಫರು ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗಿನೊಳೆರತಿಹ. ಅಡವಿಗೆ ಒಡೆಯನಾದ ಪರಮಾತ್ಮನು ಆತ್ಮದ ಸ್ವರೂಪದಲ್ಲಿ ಈ ಗುಡಿಯ ಒಳಗೆ ಬೆಡಗಿನಿಂದ ಇದ್ದಾನೆ ಅಂತ ನಮ್ಮ ದೇಹನ ಗುಡಿಗೆ ಹೋಲಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಬಸವಣ್ಣ ಅವರು ಸಹ ಹೇಳಿದ್ದಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸವಯ್ಯ ಅಂತ. ಇದಕ್ಕಿಂತ ದೇವಸ್ಥಾನ ಇನ್ಯಾವುದಿದೆ? ನನ್ನ ಕಾಲೇ ಕಂಬ, ದೇಹನೇ ದೇಗುಲ, ಶಿರವೇ ಹೊನ್ನ ಕಳಸ. ಯಾಕಂದರೆ ಆ ಪರಮಾತ್ಮ ಇದರೊಳಗೆ ವಾಸಿಸ್ತಾ ಇದ್ದಾನೆ ಅಂತ. ಇನ್ನೊಂದು ಹಾಡಿಗೆ ಕೇಳಿರ್ತೀರ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅದರಲ್ಲಿ ಇದೊಂದು ಸಾಲಿದೆ, ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ ಅಂತ. ಪುರಂದರದಾಸರು ಸಹ ನಮ್ಮ ದೇಹವನ್ನು ಅಂದರೆ